ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ 7 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ. ಸನ್ನಿ ಸ್ವಲ್ಪ ಕಿತ್ತಾಪತಿ ಮಾಡ್ತಾ ಇದ್ದ, ಅದ್ರ ಬಗ್ಗೆ ತೋರಿಸೋಣ ಅಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಅಲ್ಲಿ ಅಮ್ಮ, ನಾನು ಯಾವಾಗಾದರೂ ಸ್ವಲ್ಪ ರೇಗ್ತಿರ್ತೀನಲ್ವ, ಅವ್ರ ಅಪ್ಪಗಾಗಲಿ ಅವನಿಗಾಗಲಿ ಅದನ್ನು ರೀಕ್ರಿಯೇಟ್ ಏನಂತಾರಲ್ಲ, ಮಿಮಿಕ್ರಿ ಮಾಡಿ ತೋರಿಸ್ತೀನಿ ಬನ್ನಿ. ಸನಿ ತೋರ್ಸು. ಅಮ್ಮ ಹೆಂಗ್ ಬೈತಾರ ರಾಜ? ಹೆಂಗ್ ಬೈತ ಅಮ್ಮ? ಈ ತರ ಬೈತೀನ ನಾನು? ಏನಾದ್ರೂ ಹೇಳಿ ಬೈಯಿ ನೋಡೋಣ. ಎಷ್ಟು ಒಗ್ಗಾಲ್ ಮಾಡ್ತಾನೆ ನೋಡ್ರಿ. ಹೆಂಗ್ ಮಾಡ್ತಾಳ, ಹೆಂಗ್ ಬೈತಾಳಮ್ಮ, ಹಂಗ ಬೈತಾಳ ನೋಡಪ್ಪ. ಮತ್ತೇನಂತಾಳ? ಚುಪ್ ಅಂತಾಳ. ಅಪ್ಪ ಹೆಂಗ್ ಬೈತಾನ? ಅಪ್ಪ ಬೇಯದೇ ಇಲ್ಲಲೇ. ಅಪ್ಪ ಉಮ್ಮ ಕೊಡು. ತಿನ್ನು ಡ್ರನಟ್, ನಿನ್ ಫೇವರೇಟ್ ಡ್ರನಟ್. ಎಂಜಾಯ್ ಎಂಜಾಯ್. ಸನ್ನಿ ನೋಡಿ ರೋನಾಲ್ಡ್ ಕರೆಕ್ಟ್ ಮ್ಯೂಸಿಕ್ ಬಂದಂಗೆ. ಸನ್ನಿ ಫ್ಯೂಚರ್ ಒಳಗ್ ನೀ ಈ ತರ ಕಾಣಿಸ್ತೀಯ ನೋಡುವಂಗ. ಯಾವ ತರ ತಿಂತಿದ್ದ. ಇನ್ನು ಸನ್ನಿ ಜೊತೆಗೆ ಒಂದು ಸ್ವಲ್ಪ ಆಡಿ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ, ಹಂಗಾಗಿ ನನಗೆ ಅಡುಗೆ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ. ಬಟ್ ಹಾಗಂತ ಪದೇ ಹೊರಗಿನ ಫುಡ್ಡೂ ಚೆನ್ನಾಗಲ್ಲ ಅಂದ್ಬಿಟ್ಟು ನಾನು ಎಲ್ಲ ತರಕಾರಿ ಕೊಯ್ದುಬಿಟ್ಟು ಇನ್ಸ್ಟೆಂಟಾಗಿ ಪಲಾವ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಏನಪ್ಪ ಅಂದರೆ ಇದು ಒಂದು ತರಕಾರಿಗಳೆಲ್ಲ ಎರ್ಚ್ಬಿಟ್ರೆ ಒಂದು 10 ಮಿನಿಟ್ಸ್ ಕೂಡ ಹಿಡಿಯಲ್ಲ, ಅಷ್ಟು ಬೇಗನೆ ಆಗೋಗ್ಬಿಡುತ್ತೆ. ಸ್ವಲ್ಪ ತರಕಾರಿ ಬೆಂದರೆ ಸಾಕು ನೋಡಿ. ನನಗಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹೋಟೆಲ್ ಸ್ಟೈಲಲ್ಲಿ ನೀವು ಹೋಟ್ಲಿನ ತರೋದೇ ಬೇಕಾಗಿಲ್ಲ, ಇಲ್ಲೇ ಮನೆಯಲ್ಲೇ ಮಾಡ್ಬೋದು, ಅಷ್ಟು ಚೆನ್ನಾಗಾಗುತ್ತೆ. ನಾರ್ಮಲಾಗಿ ಎಲ್ಲ ಬೀನ್ಸ್ ಆಗಿರ್ಬೋದು ಆ್ಯಂಡ್ ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಎಲ್ಲ ತರಕಾರಿನ ಹೆರ್ಚ್ಬಿಟ್ಟು ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಒಂದು ಪಲಾವ್ ಮಸಾಲಾನ ಉದುರಿಸಿ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಖಾರ ಪುಡಿ, ಅಚ್ಚದ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಏನು ಮಧ್ಯಾಹ್ನ ಇಟ್ಟಿರೋ ಅನ್ನನಾದರೂ ಆಗಿರ್ಬೋದು, ನೀವು ಹೊಸ್ದಾಗಿ ಮಾಡಿಕೊಂಡು ನಾನು ಆರಿಸ್ಕೊಂಡು ಹಾಕ್ಕೊತೀನಿ ಅಂದ್ರೂ ರೈಸ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಹುಳಿ ಹಿಂಡ್ಕೊಂಡು ಬಿಟ್ಟರೆ ರೆಡಿ ಆಗುತ್ತೆ ನೋಡಿ ಪಲಾವು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಫೇವ್ರೇಟ್ ಇದು. ಬೇಗನೆ ಆಗೋಗ್ಬಿಡುತ್ತೆ. ನಮಗೆ ಹುಷಾರಿಲ್ಲ ಟೈಮಲ್ಲಾಗಿರ್ಬೋದು, ನೆಕ್ಸ್ಟ್ ನಮಗೆ ಇವತ್ತೇನು ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ, ನಾವೇನೋ ವೆರೈಟಿ ತಿನ್ನಬೇಕಂದಾಗ ಇದನ್ನು ಟ್ರೈ ಮಾಡ್ಬೋದು. ನನಗಂತೂ ಸಖತ್ ಇಷ್ಟ. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ. ಪಲಾವ್ನ ನಾವು ಒಂದೇ ಥರ ಮಾಡಬೇಕಂತೇನಿಲ್ಲ, ಈ ಥರ ಕೂಡ ನಾವು ಮಾಡ್ಬೋದು. ಇದಕ್ಕೆ ನಾನು ಏನು ಯೂಸ್ ಮಾಡಿಲ್ಲ, ಎಲ್ಲ ತರಕಾರಿ ಹಾಕಿದ್ದೀನಿ. ಜಸ್ಟ್ ಒಂದು 1/2 ಪ್ಯಾಕ್ ಪಲಾವ್ ಮಸಾಲ ಯೂಸ್ ಮಾಡಿದ್ದೀನಿ. ಆ್ಯಂಡ್ ನಾರ್ಮಲಾಗಿ ಅಚ್ಚ ಖಾರದ ಪುಡಿ ಆ್ಯಂಡ್ ಅರಿಶಿನ ಕೂಡ ಯೂಸ್ ಮಾಡಿದ್ದೀನಿ. ನೀವೇ ನೋಡ್ತಿರ್ಬೋದು ಫೈನಲಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ, ಅಷ್ಟೇ ಟೇಸ್ಟಾಗಿರುತ್ತೆ ಇದು. ನೀವು ಕೂಡ ಇಮ್ಮಿಡಿಯೇಟ್ಲಿ ನಾಳೆನೇ ಮನೇಲಿ ಮಾಡ್ಕೊತೀನಿ ನೋಡಿ. ರಿಸಲ್ಟ್ ಯಾವ ಥರ ಬರುತ್ತೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ಇದನ್ನು ತಿನ್ನೋ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಇದಿಷ್ಟ ಆದಮೇಲೆ ಏನು ಮಾಡಬೇಕಂದ್ರೆ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ರೈಸು ನೀವು ಮಾಡಿಕೊಂಡು ರೆಡಿ ಮಾಡಿಕೊಂಡು ಮಿಕ್ಸ್ ಆದರೂ ಮಾಡ್ಕೋಬೋದು. ಮಧ್ಯಾಹ್ನಕ್ಕೆ ಏನಾದರೂ ಎತ್ತಿಟ್ಟಿದ್ರೆ ಅನ್ನ ಮಿಕ್ಕಿದ್ರೆ ಬರೀ ವೈಟ್ ರೈಸ್ ತಿನ್ನೋಕೆ ಬೋರ್ ಅಲ್ವಾ,
ಆ ಟೈಮಲ್ಲಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ನಾನು ಬಿಸಿ ಅನ್ನನೇ ಮಾಡಿದ್ದೆ. ಬಿಸಿ ಅನ್ನನೇ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ನೆಕ್ಸ್ಟು ನಮ್ಮ ಹಸ್ಬೆಂಡಿಗೂ ಕೂಡ ಇದು ರೈಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸನ್ನಿ ಕೂಡ ತುಂಬಾ ಇಷ್ಟಪಟ್ಟು ತಿಂತಾನೆ. ಎಲ್ಲ ತರಕಾರಿ ಇರೋದ್ರಿಂದ ಮಕ್ಳಿಗೂ ಕೂಡ ತಿನ್ಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಪಲಾವ್ನ ಒಂದೇ ಥರ ಮಾಡಿ ಒಂದೇ ಥರ ತಿಂದೂ ಬೋರ್ ಆಗುತ್ತಲ್ವ, ಈ ಥರನೂ ಟ್ರೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನನ್ನ ಒಂದು ತುಂಬ ಹಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ನನಗೆ ತುಂಬ ಬೋರ್ ಆದಾಗ ಆ್ಯಂಡ್ ನನಗೇನಾದರೂ ತಿನ್ನಬೇಕು ಅನಿಸಿದಾಗ ನಾನು ಈ ಥರ ಅಡುಗೆನ ಮಾಡಿಕೊಂಡು ತಿಂತೀನಿ. ಬೇಗನೆ ಆಗೋಂತಕ್ಕಂಥ ರೆಸಿಪಿ ಇದು. ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ. ಎಲ್ಲ ತರಕಾರಿ ಹಾಕ್ಕೊಳ್ಳಿ, ಯಾವ ತರಕಾರಿನೂ ಮಿಕ್ಸ್ ಮಾಡದೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಫೈನಲಾಗಿ ಇನ್ಸ್ಟೆಂಟ್ ಪಲಾವ್ ರೆಡಿಯಾಗಿ ಹೋಗ್ಬಿಡ್ತು ನೋಡಿ. ಇನ್ಸ್ಟೆಂಟ್ ಅನ್ನೋಕ್ಕೇನಿಲ್ಲ, ಮನೇಲೇ ಮಾಡಿರೋದು. ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಾಗುತ್ತೆ ಗೊತ್ತಿಲ್ಲ. ಸನಿಗೆ ಸ್ಕೂಲಿಗೆ ಕಳಿಸಿ ಬಂದಿದ್ದೀನಿ ಸದ್ಯಕ್ಕೆ ಹೋಗಿ. ಬನ್ನಿ. ಇವತ್ತಿನ ರಂಗೋಲಿ ಈ ಥರ ಇದೆ ನೋಡಿ. ಆ್ಯಂಡ್ ಇವತ್ತು ಗುರುವಾರ, ಚೆನ್ನಾಗಿ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಎಲ್ಲ ವಾರಗಳನ್ನು ನನಗೆ ತುಂಬ ಇಷ್ಟಪಟ್ಟು ನಾನು ಪೂಜೆನ ಮಾಡ್ತೀನಿ. ನನಗೆ ಪೂಜೆ ಮಾಡಿದರೆ ಮನೇಲಿ ಏನೋ ಒಂಥರ ಅಂತ ಅನಿಸುತ್ತೆ. ಇನ್ನು ನಾನು ಸನಿ 2 ಡೇಸಿಂದ ದೋಸೆ ಅಂತ ಇದ್ದೆ. ಅದಕ್ಕೆ ಅಕ್ಕಿನ ಬ್ಯಾಟ್ ರೆಡಿ ಮಾಡೋಣ ಅಂತ ನೆನೆ ಹಾಕಿದ್ದೀನಿ. ಸನಿಗೆ ಸೀರೆ ಉಡಿಸಿ ಟ್ರೈ ಮಾಡ್ತಾಯಿದ್ದೀನಿ ನೋಡಿ. ಹಿಂದಕ್ಕೆ ಸರಿ. ಪ್ಲೀಸ್ ಪಪ್ಪ ಹಂಗೆ ಮಾಡು. ಮುಖ ನೋಡು, ಮುಸುಡಿ ಮುಖ. ನೋ ಪಪ್ಪ. ಇನ್ನು ರಾತ್ರಿ ಊಟಕ್ಕೆ ರೆಡಿ ಮಾಡಲೇಬೇಕಲ್ವಾ, ಹಾಗಾಗಿ ರಾತ್ರಿನ ನಾನು ಹೀರೆಕಾಯಿ ಪಲ್ಯ ಮಾಡ್ಕೊಂಡ್ರಾಯ್ತು. ಆಮೇಲೆ ನಮ್ಮ ಹಸ್ಬೆಂಡ್ ಬಿಸಿ ರೊಟ್ಟಿ ಹೊರಗಡೆ ತೊಗೊಂಡು ಬರ್ತೀನಿ ಅಂತ ಹೇಳಿದರು. ರೊಟ್ಟಿ ಬೇಕಾದರೆ ಹೊರಗಡೆ ತೊಗೊಂಡು ಬರ್ರಿ, ನಾನು ಪಲ್ಯ ಮನೆಯಲ್ಲೇ ಮಾಡ್ತೀನಿ ಅಂತೇಳಿ ಪಲ್ಯ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಕೂಡ ರೊಟ್ಟಿ ಮಾಡ್ತೀನಿ ಮನೆಯಲ್ಲಿ, ಬಟ್ ಸನ್ನಿನ ಹಿಡ್ಕೊಂಡು ಅವಾಗವಾಗ ಆಗಲ್ಲ. ಅವನಿಗೂ ಕೂಡ ರೊಟ್ಟಿ ಕೊಡ್ತಾ ಇರಬೇಕಲ್ವ ಅಂದ್ಬಿಟ್ಟು ಇನ್ನು ಆ ಕಡೆ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆ ನಾನು ಬೆಳಗ್ಗೆನೇ ನೆನೆ ಇಟ್ಟಿದ್ನಲ್ವ ಅಕ್ಕಿ, ಸ್ವಲ್ಪ ಇದನ್ನು ನಾಳೆ ದೋಸೆಗೆ ಮಾಡೋಣ, ದೋಸೆ ಬ್ಯಾಟ್ ರೆಡಿ ಮಾಡೋಣ ಅಂತೇಳಿ. ತುಂಬ ನೆಂದಿದ್ದಾವೆ, ಚೆನ್ನಾಗಿ ತೊಳ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೀನಿ ನೋಡಿ. ಇನ್ನು ಈ ಕಡೆ ಪಲ್ಯಕ್ಕೆ ಇಟ್ಬಿಟ್ಟಿದ್ದೀನಿ. ನಾರ್ಮಲಾಗಿ ಹೀರೆಕಾಯಿ ರೆಸಿಪಿನ ರೆಸಿಪಿ ಏನು ತೋರಿಸೋ ಹಾಕಿಲ್ಲ, ಬಟ್ ನಾನು ಇರ್ಲಂತ ಶಾರ್ಟ್ಸ್ ಅಲ್ಲಿ ಶೂಟ್ ಮಾಡ್ಕೊತಾ ಇದ್ದೀನಿ. ನಾಳೆ ಶಾರ್ಟಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಮಿಕ್ಸರ್ಗೆ ಹಾಕ್ಕೊತಾ ಇದ್ದೀನಿ. ನಾನು ತುಂಬ ದಿನನೇ ಆಗಿತ್ತು ರೊಟ್ಟಿ ತಿಂದೆ. ನಮ್ಮ ಹಸ್ಬೆಂಡು ಹೊರಗಡೆ ರೊಟ್ಟಿ ತೊಗೊಂಡು ಬರ್ತೀನಿ ಅಂತೇಳಿ ಹೋಗಿದ್ದಾರೆ ನೋಡಿ. ಇಷ್ಟೊಂದು ಪಾತ್ರೆ ಇದ್ದಾವೆ, ತಿಕ್ಕಬೇಕು. ನೆಕ್ಸ್ಟ್ ಅಡುಗೆ ಮನೆ, ಇಲ್ಲಿ ಒಂದು ಲೂಸ್ ಹಾಕ್ಬೇಕು. ನಮ್ಮ ಮನೆ ಕ್ಲೀನ್ ಮಾಡುವಾಗ ತೆಗೆದುಬಿಟ್ಟಿದ್ದೀನಿ, ಅದನ್ನ ಇನ್ನೂ ಹಾಕೋದಾಗ್ತಿಲ್ಲ. ಅಷ್ಟಕ್ಕೆ ನೋಡಿ ಥರ ಚೆನ್ನಾಗೇ ಕಾಣಿಸ್ತಾ ಇಲ್ಲ ಕಿಚನ್ ಫುಲ್ಲು. ಈ ಕಡೆ ಎಲ್ಲ ಚೆನ್ನಾಗಿ ಡೆಕೋರ್ ಕಾಣಿಸ್ತಾ ಇದೆ. ಇನ್ನು ಈ ಕಡೆ ಮೇಲ್ಗಡೆ ಒಂದು ಎಕ್ಸ್ಟ್ರಾ ಲೈಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಬೇಕು. ಎಲ್ಲ ಇದೆ, ಬಟ್ ನಾನೇ ಸದ್ಯಕ್ಕೆ ಹಾಕ್ತಾ ಇಲ್ಲ. ಹಾಕೋಣ, ನಾಳೆ ಇಲ್ಲ ನಾಡಿದ್ದು ಹಾಕ್ತೀನಲ್ವ, ಆವಾಗ ಲಾಗಲ್ಲಿ ಮತ್ತೆ ಸ್ವಲ್ಪ ಕಿಚನ್ ಚೇಂಜ್ ಮಾಡೋದಿದೆ ಅಂದ್ಕೊಂಡಿದ್ದೀನಿ. ಈ ಥರ ಎಲ್ಲ ಚೇಂಜ್ ಮಾಡ್ಬೇಕಂತ. ನೆಕ್ಸ್ಟ್ ಲಾಗ್ನ ಮಿಸ್ ಮಾಡಿದೆ ನೋಡಿ. ನನ್ನ ಕಿಚನ್ನ ಚೇಂಜಸ್ ಮಾಡ್ತೀನಿ, ಅದೆಲ್ಲ ನಿಮ್ಗೆ ಲಾಗ್ ಬರ್ತಾವ ಆಯಿತಾ. ಬನ್ನಿ ಕಂಟಿನ್ಯೂ ಮಾಡೋಣ. ಹೋಮ್ವರ್ಕ್ ಮಾಡ್ತಾ ಇದ್ದಾನೆ, ಮನೆಯೆಲ್ಲ ಕಿತ್ತಾಕೊಂಡು. ನಡಿಯಪ್ಪ, ನೀ ಹೆಂಗೆ ಕಿತ್ತಾಕಿ ತೋರಿಸ್ತೀನಿ ನಡಿ. ಮನೆ ನೋಡಿ ನೋಡಿ ಯಾವ ರೇಂಜಿಗೆ ಕಿತ್ತಾಕೆ ನಮ್ಮ ಮನಿನ. 5 ನಿಮಿಷದಾಗ ಇದನ್ನೆಲ್ಲ ನೀಟ್ ಮಾಡ್ತಾನೆ ನೋಡಿ ನಮ್ಮ ಸನಿ. ಓಕೆನಾ ಸನಿ? ಮಾಡ್ತಾನೆ ನೋಡಿ. ಆಮೇಲೆ ಬಿಫೋರ್ ಆಫ್ಟರ್ ತೋರಿಸ್ತೀನಿ ಸನಿ. ಓಕೆನಾ? ಡನ್. ನೀ ಕ್ಲೀನ್ ಮಾಡ್ತೀಯ ಇಲ್ಲ ಸನಿ? ನಾ ವಿಡಿಯೋ ಮಾಡ್ಕೊಂತಿದ್ದೀನಿ.
ನೋಡಿ ಎಲ್ಲ ಕ್ಲೀನಾಗಿ ತುಂಬಿಡ್ತಾನೆ. ತುಂಬು, ನೀಟಾಗಿ ತುಂಬು. ಏನ್ ಮಾಡ್ತದಾನ ಇಲ್ವಾ? ಏನ್ ಮಾಡ್ತಿದೀಯ ಸನ್ನಿ? ನೋಡಿ ಯಾವ ತರ ಕಿತ್ತಾಪತಿ ಮಾಡ್ತಿದ್ದಾನೆ. ಓಕೆ, ಇನ್ನು ಈ ಕಡೆ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೆ. ನೋಡಿ, ನನಗೆ ಏನಪ್ಪ ಅಂತಂದರೆ ನಾರ್ಮಲ್ ಆಗಿ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ. ನಾ ಯಾವಾಗಾದರೂ ಹೊರಗಡೆ ಹಿಟ್ಟನ್ನ ತರಿಸ್ಕೊಂಡು ಮಾಡೋದು ತುಂಬ ಅಂದರೆ ತುಂಬಾ ರೇರು. ಈ ಥರ ದೋಸೆ ಹಿಟ್ಟನ್ನೇ ಹಾಕ್ಬೇಕಾದ್ರೆ ಈ ಥರ ಅವಲಕ್ಕಿನ ಹಾಕಿ ಅವಲಕ್ಕಿನ ಒಂದು 10 ಮಿನಿಟ್ಸ್ ನೆನೆಯಿಟ್ಟು ಮಿಕ್ಸರ್ಗೆ ಹಾಕಿದರೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿದರೆ ದೋಸೆ ಇನ್ನೂ ಸ್ಮೂತಾಗಿ ಆ್ಯಂಡು ಒಂಥರ ಶೈನಿಂಗ್ ಆಗಿ ಬರ್ತಾವಂತೇಳಿ ಇದನ್ನು ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತವೆ. ಶೈನಿಂಗ್ ಅಂತಂದರೆ ಮೇಲ್ಗಡೆ ರೆಡ್ ಮಸಾಲ ದೋಸೆ ಥರ ಬರ್ತವೆ. ತುಂಬ ಚೆನ್ನಾಗಿ ಬರ್ತವೆ. ಅವಲಕ್ಕಿ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಆಲ್ ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರೋದೇ ಇದು. ನನಗೆ ಮುಂಚೆ ನಾನು ಮಾಡ್ತಾ ಇರಲಿಲ್ಲ, ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು. ಅಂದರೆ ಇದು ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಉಬ್ಬು ಬರಬೇಕಾ ಅಂದರೆ ಇದು ಹಿಟ್ಟು ಚೆನ್ನಾಗಾಗಿದೆ ಅಂತಲೇ ಅರ್ಥ. ನಾನು ಉಬ್ಬಂದರೆ ಮತ್ತೆ ದೋಸೆ ಕೆಳಗೆಲ್ಲ ಹಿಟ್ಟು ಚೆಲ್ಲಿರುತ್ತೆ ಅಂತೇಳಿ ದೊಡ್ಡ ಪಾತ್ರೆಯಲ್ಲೇ ಹಾಕ್ಕೊಂಡು ಬಿಟ್ಟಿದ್ದೀನಿ. ಇದನ್ನು ಒಂದು ಟೋಪನ್ ಹಾಕಿ ಮುಚ್ಚಿಟ್ಬಿಟ್ರೆ ಸಾಕು. ನೋಡಿ, ಬೆಳಗ್ಗೆ ಅನ್ನೋಷ್ಟಿಗೆ ಹಿಟ್ಟು ರೆಡಿ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಕ್ಲೀನ್ ಮಾಡಿದ್ದಾನೆ. ಇಷ್ಟು ಇವು ಏನಿದಾವೆ ಡಾಗು ಕ್ರೀಮು ಅವನೇ ತಗೊಂಡು ಒಂದು ಒಕ್ಕಟ್ಟಿರೋದು, ಅದು ಹೊಸ ಕ್ರೀಮ್ ತಗೊಂಡು ಬಂದಿರೋದು. ತೆಗೆದು ಒಳಗಡೆ ಇಡು ಅವನು. ಸಾರಿ, ನೋಡಿ ಹೀರೆಕಾಯಿ ಪಲ್ಯ ಬೇಯ್ತಾ ಇದೆ. ನನಗಂತೂ ತುಂಬ ಫೇವ್ರೇಟ್ ಇದು. ಕಂಪ್ಲೀಟ್ ಆಯ್ತು. ಇವಾಗ ಇದಕ್ಕೆ ನಾವು ಉತ್ತರ ಕರ್ನಾಟಕದ ಕಡೆ ಒಂದು ಎಕ್ಸ್ಟ್ರಾ ಪದಾರ್ಥನ ಮಿಕ್ಸ್ ಮಾಡ್ತೀವಿ. ಅದೇ ಇವಾಗೇನು ಶೇಂಗದ ಪುಡಿ ಇರುತ್ತಲ್ವ, ಅದು ಮಿಕ್ಸ್ ಮಾಡ್ತೀವಿ. ಅದು ಮಿಕ್ಸ್ ಮಾಡಿದಾಗ ಅದ್ರದ್ದು ಟೇಸ್ಟೇ ಎಕ್ಸ್ಟ್ರಾ ಬೇರೆನೇ ಇರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ. ಆ್ಯಂಡ್ ಒಂದು ಬೌಲಲ್ಲಿ ಚಿಯಾ ಸೀಡ್ಸ್ ಹಾಕಿ ಇಡ್ತೀನಿ. ನೋಡಿ, 2 ಸ್ಪೂನ್ ಇಡ್ತೀನಿ. ಡೈಲಿ 2 ಸ್ಪೂನು, ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 2 ಸ್ಪೂನ್ ಕುಡಿತೀನಿ ನಾನು. ನನಗೆ ಇದರಿಂದ ಡೈಜೆಷನ್ ಪ್ರಾಬ್ಲಮ್ ತುಂಬ ಅಂದರೆ ತುಂಬಾನೇ ನನಗೆ ಒಳ್ಳೆಯದಾಗಿದೆ. ನನಗೆ ಡೈಜೆಷನ್ ಪವರ್ ಇದರಿಂದ ತುಂಬ ಕಡಿಮೆ ಆಗಿದೆ. ಹಾಗಾಗಿ ನಾನು ಥರ ಚಿಕ್ಕ ಬಟ್ಲಲ್ಲಿ ನೆನೆ ಹಾಕಿ ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಇದನ್ನು ಹೀಗೆ ಕುಡಿದ್ಬಿಡ್ತೀನಿ. ನೀವು ಬೇಕಾದರೆ ಜ್ಯೂಸಲ್ಲಿ ಕೂಡ ಹಾಕೊಂಡು ಕುಡಿಬೋದು. ನಾನು ಜ್ಯೂಸ್ ಮಾಡಿದರೆ ಜ್ಯೂಸಲ್ಲಿ, ಇಲ್ಲಾಂದರೆ ಹೀಗೆ ಕುಡಿದ್ಬಿಡ್ತೀನಿ. ನೋಡಿ, ರೊಟ್ಟಿ ಬಿಸಿ ಜೋಳದ ರೊಟ್ಟಿ, ಹೀರೆಕಾಯಿ ಪಲ್ಯ, ಮೊಸರು, ಶೇಂಗದ ಖಾರ ಹಾಕ್ಕೊಂಡು ಹೊಡೆದ್ರೆ ಬ್ಯಾಟಿಂಗ್ ಸೂಪರ್. ಬನ್ನಿ ನೀವು ನಮ್ಮ ಜೊತೆಗೆ ಇವತ್ತು ಊಟ ಮಾಡೋಣ. ನೋಡಿ, ಫುಲ್ ಮೀನ್ಸ್ ರೆಡಿ ಆಯಿತು. ಯಾವ ಥರ ಇದೆ ಅಂತೇಳಿ ಕೇಳೋಣ ಬನ್ನಿ. ನನಗಂತೂ ತುಂಬ ಹಶ್ವಾಗಿದೆ, ಬ್ಯಾಟಿಂಗ್ ಮಾಡಿಬಿಡೋಣ. ಬನ್ನಿ ಯಾವ ಥರ ಇದೆ ಅಂತೇಳಿ ನಮ್ಮ ಹಸ್ಬೆಂಡಿಗೂ ಕೂಡ ಕೇಳೋಣ. ಹೇಳು. ರೊಟ್ಟಿ ಒಂದು ರೊಟ್ಟಿ ಎಗರ್ಬಿಡ್ತು, ಹೋಯ್ತು, ಖಾಲಿ ಆಯಿತು. ಟೇಸ್ಟ್ ಯಾವ ಥರ ಇದೆ ನೋಡೋಣ. ನೀನು ತಿಂದು ಹೇಳು ಮಮ್ಮಿ. ನಿನ್ನ ಕೈ ರುಚಿ ಅವೆಲ್ಲ ಸೂಪರ್ ಅಂತ ಕೇಳಬೇಡ, ಅವೆಲ್ಲ ಓವರು. ಟೆಲ್ ಮಿ. ಯಮ್ಮಿ.
ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊಕೋ ಸನ್ನಿ ಬಾಯ್ ಮಾಡು. ಸಿ ಯು, ಗುಡ್ ನೈಟ್, ಬಾಯ್.